ಅಧಿಕ ಮಾಸದ ಮಹಿಮೆಯನ್ನು ಶ್ರವಣ ಮಾಡಿದ್ರೆ ಸಾಕು. ಗಂಗಾದಿ ಎಲ್ಲ ಪುಣ್ಯ ನದಿಗಳ ಸ್ನಾನ ಮಾಡಿದ ಫಲ ಇದರ ಶ್ರವಣದಿಂದ ಬರುತ್ತೆ. ತತ್ಫಲಂ ಶೃಣ್ವತಸ್ತಸ್ಯ ಮಾಹಾತ್ಮ್ಯಂ ಮುನಿ ಸತ್ತಮ. ನೈಮಿಷಾರಣ್ಯದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುನಿಗಳನ್ನು ಕುರಿತು ಸುತಾಚಾರ್ಯರು ಹೇಳುವಾಗ ಈ ಮಾತನ್ನು ತಿಳಿಸ್ತಾ ಇದ್ದಾರೆ. ಯಾರು ಅಧಿಕ ಮಾಸದ ಮಹಿಮೆಯ ಶ್ರವಣ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ನದಿಗಳ ಸ್ನಾನದ ಫಲ ಕುಳಿತಲ್ಲೇ. ಅವರು ಒದ್ದೆ ಮಾಡ್ಕೊಳ್ಬೇಕಾದಿಲ್ಲ. ಎಲ್ಲ ನದಿ ಸ್ನಾನ ಮಾಡಿದ್ವಿ, ನೆಗಡಿ ಮಾಡ್ಕೊಳ್ಬೇಕಾದಿಲ್ಲ, ಸೀನ್ ಬೇಕಾದಿಲ್ಲ. ಈಗ ಸೀನೋ ಹಾಗಿಲ್ಲ, ಕೆಮ್ಮೋ ಹಾಗಿಲ್ಲ. ಅದು ಯಾವ ಪ್ರೋಗ್ರಾಮೇ ಇಟ್ಕೋಬೇಡಿ. ನಿರಂತರ ದೇವರ ಕಥಾ ಶ್ರವಣ ಮಾಡಿ. ಇಲಾಂ ಪ್ರದಕ್ಷಿಣೀ ಕುರ್ವನ್ ಯತ್ ಪುಣ್ಯಂ ಲಭತೆ ನರಃ ತತ್ಪುಣ್ಯಂ ಶೃಣತಸ್ತಸ್ಯ ಮಾಹಾತ್ಮ್ಯಂ ಪೌರುಷೋತ್ತಮಂ. ಪುರುಷೋತ್ತಮ ಮಾಸವಾದ ಈ ಮಾಸ, ಅಧಿಕ ಮಾಸ, ಇದರ ಮಹಿಮೆಯನ್ನು ಶ್ರವಣ ಮಾಡಿದ್ರೆ ಇಲಾ ಅಂದರೆ ಭೂಮಿ, ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಈ ಅಧಿಕ ಮಾಸದ ಶ್ರವಣದಿಂದ ಬರುತ್ತಂತೆ. ಬ್ರಾಹ್ಮಣೋ ದುಡ್ಡು ಖರ್ಚು ಇಲ್ಲ, ಏನು ಪ್ರಾಬ್ಲಮ್ಮೇ ಇಲ್ಲ. ಕೂತ್ ಕಡೆ ಎಲ್ಲ ಪುಣ್ಯ ಸಂಪಾದನೆ ಮಾಡ್ತಕ್ಕಂಥ ಸಾಧನೆ. ಬ್ರಾಹ್ಮಣೋ ಬ್ರಹ್ಮ ವರ್ಚಸ್ವಿ, ಎಲ್ಲ ವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮನುಷ್ಯ ಮಾತ್ರರಾದ ಎಲ್ಲರೂ ಕೂಡ ಕೇಳಬೇಕಾದ ಮಹಿಮಾ ಪುರುಷೋತ್ತಮ ಮಾಸದ ಮಹಿಮೆ. ಯಾರ್ಯಾರಿಗೆ ಏನೇನು ಲಾಭ, ನಾವ್ಯಾವಾಗಲೂ ಲಾಭ ನೋಡಿಕೊಂಡೇ ಕೆಲಸ ಮಾಡೋರು. ಏನು ಲಾಭ ಇಲ್ಲದ ಮೇಲೆ ಯಾಕೆ ಮಾಡಬೇಕು? ದೊಡ್ಡ ಲಾಭ ಇದೆ. ಬ್ರಾಹ್ಮಣನಾದವ ಕೇಳಿದ ಅಂತಾದರೆ ಬ್ರಹ್ಮ ವರ್ಚಸ್ವಿ, ಒಳ್ಳೆ ಮುಖದಲ್ಲಿ ಬ್ರಹ್ಮ ತೇಜಸ್ಸು. ಬ್ರಹ್ಮ ತೇಜಸ್ಸು ಅಂದರೆ ಭಗವಂತನನ್ನು ನೋಡಿದವರ ಮುಖದಂತೆ ಕಾಂತಿ. ದೇವರನ್ನು ನೋಡಿರ್ತಾರಲ್ಲ ಅವ್ರ ಮುಖದ ಕಾಂತಿಯೇ ಬೇರೆ. ಮುಖೇ ಬ್ರಹ್ಮ ವರ್ಚಸಿತರಹ. ಈಗ ನೋಡಿ, ರಾಯರ ಒಂದು ಸ್ಮರಣೆ ಮಾಡಿದ್ರೆ ಸಾಕು, ಅವರ ಬೃಂದಾವನದ ಮುಂದೆ ಕೂತ್ರು ಸಾಕು, ಏನೋ ಒಂದು ರೀತಿ ಆನಂದ ಆಗತ್ತೆ. ಯಾಕಂದ್ರೆ ಅದು ಅವರ ವೈಬ್ರೇಷನ್, ಅವರ ಮುಖದ ಕಾಂತಿ. ಯಾರು ಅಧಿಕ ಮಾಸದ ಮಹಿಮೆಯನ್ನು ಶ್ರವಣ ಮಾಡ್ತಾನೆ, ಭಗವಂತನ ಕಥಾ ಶ್ರವಣ ಮಾಡ್ತಾ ಇದ್ದಾನೆ, ಅವನ ಮುಖದಲ್ಲಿ ಒಂದು ಅದ್ಭುತವಾದ ಕಾಂತಿ, ಬ್ರಹ್ಮ ವರ್ಚಸ್ಸು ಬರ್ತಾ ಇರ್ತಕ್ಕಂಥದ್ದು. ಕ್ಷತ್ರಿಯೋ ವಸುಧಾಧಿಪ, ಕ್ಷತ್ರಿಯನಾದವ ಭೂಮಿಗೆ ಅಧಿಪತಿ ಆಗ್ತಾನಂತೆ. ವೈಶ್ಯೋ ಧನಪತಿರ್ಭೂಯಾತ್, ವೈಶ್ಯನಾದವ ಧನಪತಿ ಆಗ್ತಾ ಇದ್ದಾನೆ. ಶೂದ್ರ ಸತ್ತಮತಾಂ ಲಭೇತ್, ಶೂದ್ರ ಸತ್ವವನ್ನು ಪಡಿತಾನಂತೆ, ಹಿರಿಮೆಯನ್ನು ಪಡಿತಾನಂತೆ, ಎಲ್ಲರ ಮಧ್ಯದಲ್ಲಿ ಒಂದು ಹೆಚ್ಚುಗಾರಿಕೆ ಪಡಿತಾನಂತೆ. ಸಜ್ಜನರ ಸೇವೆ ಮಾಡುವ ಸೌಭಾಗ್ಯ ಅವನ ಪಾಲಿಗೆ ಬರುತ್ತಂತೆ. ಇಷ್ಟು ಈ ಅಧಿಕ ಮಾಸದ ಮಹಿಮೆಯ ಶ್ರವಣ ಮಾಡಿದರೆ ಬರ್ತಕ್ಕಂಥ ಫಲ ಅಂತ ಪದ್ಮಪುರಾಣ ಬೃಹನ್ನಾದಿಯ ಇದು ವರ್ಣನೆ ಮಾಡ್ತಾ ಇದೆ. ಇದರ ಅಧಿಕ ಮಾಸದ ಮಹಿಮೆ ಮತ್ತೆಷ್ಟು ಅಂತಂದರೆ, ಈ ಪುಸ್ತಕ ಮನೇಲಿದ್ದರೂ ಸಾಕಂತೆ. ಅಧಿಕ ಮಾಸ ಮಹಾತ್ಮೆ ಪುಸ್ತಕ. ನಮ್ಮಲ್ಲಿ ಏನು ಕೆಲಸಕ್ಕೆ ಬಾರ್ದು ಪುಸ್ತಕ ಎಲ್ಲ ಇಟ್ಕೊಂಡಿರ್ತೀವಿ, ಬೇಕಾದ ಯಾವುದೂ ಇಟ್ಕೊಳ್ಳೋದು, ಬೇಕಾದ ಖರ್ಚು ಮಾಡ್ತೀವಿ. ಆದರೆ ಇಂಥ ಪುರಾಣ, ಇಂಥ ಗ್ರಂಥಗಳಿಗೆ ನಮಗೆ ಖರ್ಚು ಮಾಡಲಿಕ್ಕೆ ನಮ್ಮ ಮನಸ್ಸೇ ಆಗೋಲ್ಲ. ಲಿಖಿತ್ವಾದಾರೆ ಯದ್ಯಸ್ತು ಗೃಹೇ ಮಾಹಾತ್ಮ್ಯಮುತ್ತಮಂ ತದ್ಗೃಹೇ ಸರ್ವತೀರ್ಥಾನಿ ವಿಲಸಂತಿ ನಿರಂತರಂ. ಯಾರ ಮನೆಯಲ್ಲಿ ಈ ಪುಸ್ತಕ ಇದೆಯಲ್ಲ ಅದು ತೀರ್ಥಕ್ಷೇತ್ರಕ್ಕೆ ಸಮಾನ. ಒಂದು ಭಾಗವತ ಪುಸ್ತಕ ಇದ್ದುಬಿಟ್ರೆ ನೋಡಿ, ಕೆಲವ್ರ ಮನೇಲಿ ಸಾಲಿಗ್ರಾಮ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಸಾಲಿಗ್ರಾಮ ಇದ್ರೆ 5335 ರೂಪಗಳೇನೋ ಒಂದು ಸಾಲಿಗ್ರಾಮದೊಳಗೆ ಭಗವಂತನ ರೂಪ ಅಂತ ದಾಸರ ತಿಳಿಸ್ಕೊಡ್ತಾರೆ. ಆದರೆ ಭಾಗವತ ಇದ್ದರೆ ಒಂದೊಂದು ಅಕ್ಷರ, ಭಾಗವತದಲ್ಲಿ 18,000 ಗ್ರಂಥಾತ್ಮಕವಾದ ಶ್ಲೋಕ, ಅಂದರೆ ಒಂದು ಗ್ರಂಥ ಅಂದರೆ 32 ಅಕ್ಷರ. ಆ ಒಂದೊಂದು ಅಕ್ಷರ ಒಂದೊಂದು ಕೃಷ್ಣನ ಪ್ರತಿಮೆ ಅಂತ. ಮನೆಯಲ್ಲಿ ಭಾಗವತ ಇದ್ದರೆ ನಿಮ್ಮ ಮನೇಲಿ ಎಷ್ಟು ಸಾಲಿಗ್ರಾಮ ಇದ್ದಾಗೆ, ಎಷ್ಟು ತೀರ್ಥಕ್ಷೇತ್ರ ಇದ್ದಾಗೆ. ಆ ನಿಟ್ಟಿನಲ್ಲಿ ವೇದವ್ಯಾಸದೇವರು ತಿಳಿಸ್ತಾ, ಯಾರ ಮನೆಯಲ್ಲಿ ಈ ಪುಸ್ತಕ ಇದೆ ಅದು ಸಾಮಾನ್ಯ ಅಲ್ಲ. ತದ್ಗೃಹೇ ಸರ್ವತೀರ್ಥಾನಿ ವಿಲಸಂತಿ ನಿರಂತರಂ. ಎಲ್ಲ ದೇವಾನುದೇವತೆಗಳು, ಎಲ್ಲ ತೀರ್ಥಕ್ಷೇತ್ರಗಳು
ಅವರ ಮನೆಯಲ್ಲಿ ವಾಸ ಮಾಡುತ್ತೆ ಅಂತ ತಿಳಿಯಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅನೇಕ ಆಖ್ಯಾನಗಳು ಈ ಮಾಸದ ಮಹಿಮೆಯಲ್ಲಿ ನಾನು ಪ್ರತಿನಿತ್ಯ ಒಂದು ಆಖ್ಯಾನ ಒಂದೆರಡು ತಿಳ್ಕೊಳ್ಳುವಂತಹ ವಿಷಯ ಅಧಿಕ ಮಾಸದ್ದು ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಇದರಲ್ಲಿ ದೃಢಧನ್ವನ ಕಥೆ ಅಂತ ಬರುತ್ತೆ. ಇದು ಮಾಸದ ಮಹಿಮೆಯನ್ನು ಹೇಳುವಂಥದ್ದು, ಈ ಮಾಸದ ಹಿರಿಮೆಯನ್ನು ತಿಳಿಸುವಂಥದ್ದು. ಹೈಹಯ ಅಂತ ಒಂದು ದೇಶ, ಅಲ್ಲೊಬ್ಬ ರಾಜ, ಅವನ ಹೆಸರು ಚಿತ್ರಧರ್ಮ ಅಂತ. ಒಳ್ಳೆಯ ರಾಜ. ಅವನಿಗೆ ಒಬ್ಬ ಮಗ ಆಗಿದ್ದಾನೆ, ಅವನ ಹೆಸರು ದೃಢಧನ್ವ ಅಂತ. ಒಳ್ಳೆಯ ಸದ್ಗುಣ ಭರಿತನಾದಂತಹ ಮಗ, ತಂದೆಯ ಮಾತನ್ನು ಎಂದೂ ಮೀರುವವ ಅಲ್ಲ. ಒಳ್ಳೆಯ ಜೀವನದಲ್ಲಿ ಎರಡು ಅವನು ಪಾಲಿಸ್ತಾ ಇದ್ದದ್ದು ದೃಢಧನ್ವ. ಅವನು ನುಡಿಯಲ್ಲಿ ಸುಳ್ಳು ಇರ್ತಿರ್ಲಿಲ್ಲ, ನಡೆಯಲ್ಲಿ ಅಧರ್ಮ ಇರ್ತಿರ್ಲಿಲ್ಲ. ನಮ್ಮಲ್ಲಿ ಯಾವುದಿರುತ್ತೋ ಅದು ಅವನಲ್ಲಿ ಇರಲಿಲ್ಲ, ಅಷ್ಟು ತಿಳ್ಕೊಂಡ್ರಾಯ್ತು. ನುಡಿಯಲ್ಲಿ ಸತ್ಯ, ನಡೆಯಲ್ಲಿ ಧರ್ಮ. ಅದಕ್ಕೆ ಸತ್ಯ ಧರ್ಮ ರಥಾಯಚ. ರಾಯರು 349 ವರ್ಷ ಆಯ್ತು ಬೃಂದಾವನದೊಳಗೆ ಹೋಗಿ. ಆದರೂ ರಾಯರನ್ನ ಬಿಡದೆ ಸುತ್ತೋ ಜನಗಳ ಸಂಖ್ಯೆ ಇನ್ನೂ ಜಾಸ್ತಿ. ದಿನಾ ಅವ್ರು ಸುತ್ತ ಮಾಡ್ತೀವಿ, ಪ್ರದಕ್ಷಿಣೆ ಮಾಡ್ತೀವಿ. ಯಾಕೆ? ಅವ್ರು ಹೋಗಿ 8 ವರ್ಷ ಬೃಂದಾವನ ಪ್ರವೇಶ 8 ವರ್ಷ ಆಗಿದ್ದರೂ ಕೂಡ ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅವ್ರ ಜೀವನದಲ್ಲಿ ಹಿಡ್ಕೊಂಡದ್ದು ದೊಡ್ಡದು ಎರಡು, ಒಂದು ಸತ್ಯ, ಒಂದು ಧರ್ಮ. ನಾವಿದ್ದಾಗ ನಮ್ಮ ಸುತ್ತ ಯಾರು ಸುತ್ತಲ್ಲರಿ, ನಾವೇ ಎಲ್ಲರೂ ಸುತ್ಕೋತಾ ಇರ್ಬೇಕು. ಇದ್ದಾಗೆ ಸುತ್ತದೇ ಇದ್ದವ್ರು ಹೋದ್ಮೇಲೆ ನಮ್ಮನ್ನು ಯಾರು ಕೇಳೋರಿದ್ದಾರೆ? ಯಾಕೆ ಕೇಳಲ್ಲ? ಯಾಕಿಲ್ಲ? ನಮಗೆ ಸತ್ಯ ಇಲ್ಲ, ಧರ್ಮ ಇಲ್ಲ. ಮನುಷ್ಯನಿಗೆ ಒಂದು ಸತ್ವ ಯೋಗ್ಯತೆ ಸಂಪಾದನೆ ಮಾಡಿ ಕೊಡ್ತಕ್ಕಂಥದ್ದು ಅವನ ನುಡಿ, ಅವನ ನಡೆ. ಜೀವನದಲ್ಲಿ ಅವನ ನಡೆ ಹೇಗಿದೆ, ಅವನ ನುಡಿ ಹೇಗಿದೆ, ಅದು ಅವನಿಗೊಂದು ಸತ್ವವನ್ನು, ಯೋಗ್ಯತೆಯನ್ನು ಸಂಪಾದನೆ ಮಾಡಿ ಕೊಡುತ್ತಂತೆ. ಹಾಗಾಗಿ ಈ ದೃಢಧನ್ವ ಸತ್ಯ ಧರ್ಮ ರತನಾಗಿದ್ದ, ಸುಳ್ಳಾಡಿದವನೇ ಇಲ್ಲ. ಹಿಂದಿನ ಕಾಲದ ಕ್ಷತ್ರಿಯರ, ಬ್ರಾಹ್ಮಣರ, ಸಾಮಾನ್ಯ ಮನುಷ್ಯರ ಉತ್ತಮ ಮಾನವೀಯತೆಯ ದೊಡ್ಡ ಲಕ್ಷಣ ಏನಂದರೆ ನುಡಿಯಲ್ಲಿ ಸತ್ಯ. ನಾವು ಸುಮ್ಮನೆ ಸುಳ್ಳು ಹೇಳ್ತಿರ್ತೀವಿ. ಸುಮ್ಮನೆ ಸುಳ್ಳು ಅಂದರೆ ನಮಗೇನೋ ಒಂದು ಆನಂದ. ಮನ್ದೇವರಿದ್ದಾಗದು. ದಾಸರಂತಾರೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮ ಮನೆ ದೇವರು. ಮನೆ ದೇವ್ರನ್ನ ಯಾರು ಬಿಡ್ತಾರಾ? ವರ್ಷಕ್ಕೊಂದು ಸತಿನಾರು ಹೋಗ್ಬೇಕೋ ಬೇಡ, ನಾವು ದಿನಾ ನನ್ನ ದೇವ್ರ ಹೆಸರು ಹೇಳ್ದಂಗೆ ಸುಳ್ಳು ಸುಳ್ಳು ಸುಳ್ಳು, ಮೈಯೆಲ್ಲ ಸುಳ್ಳು ನಮ್ಮದು. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣನನ್ನು ಐಡೆಂಟಿಫೈ ಮಾಡ್ತಾ ಇದ್ದದ್ದೇ ಅವನ ನುಡಿಯಲ್ಲಿ. ಬಾಯಿ ಬಿಟ್ಟರೆ ಬಣ್ಣ ಬಯಲಾಗತ್ತೆ ಅಂತಾರೆ. ಬಾಯಿ ಬಿಟ್ಟರೆ ಬಣ್ಣ ಅಂದರೆ ಏನು ಗೊತ್ತಾ? ಸಂಸ್ಕೃತದಲ್ಲಿ ಬಣ್ಣ ಅಂದರೆ ವರ್ಣಗಳು, ಚಾತುರ್ವರ್ಣಗಳು. ಅದು ಹೇಗೆ ಗೊತ್ತಾಗ್ತಿತ್ತು ಅಂದರೆ ಬಾಯಿ ಬಿಟ್ಟರೆ ಗೊತ್ತಾಗ್ತಿತ್ತಂತ. ನುಡಿಯಲ್ಲಿ ಸತ್ಯ ಇದೆಯಾ ಕೇಳಲೇಬೇಡ, ನೋ ಡೌಟ್ ಅವನು ಬ್ರಾಹ್ಮಣ. ನೀವು ಹಾಗೆ ವಿಚಾರ ಈ ಕಾಲಕ್ಕೆ ಮಾಡಿಬಿಟ್ರೆ ಇಂದಿರಾ ರಮಣ ಗೋವಿಂದ ಬ್ರಾಹ್ಮಣರೇ ಸಿಗಲ್ಲ. ಅದಕ್ಕೆ ಕೆಲವ್ರು ಹೇಳ್ತಾರೆ, ಆಚಾರ್ಯ ಇವತ್ತು ನಮ್ಮಲ್ಲಿ ವೈದಿಕ ಒಳ್ಳೆ ಬ್ರಾಹ್ಮಣರನ್ನು ಕಳಿಸ್ಕೊಡಿ ಅಂತ. ಅವ್ರಿಗೆ ಗೊತ್ತು ಒಳ್ಳೆ ಬ್ರಾಹ್ಮಣರು ಕೆಟ್ಟ ಬ್ರಾಹ್ಮಣರು ಇಬ್ಬರು ಇದ್ದಾರೆ ಅಂತ. ಅವ್ರು ಕೇಳೋಂಥ ನಿಜವಾಗಿ ಒಳ್ಳೆ ಬ್ರಾಹ್ಮಣರು ಜಗತ್ತಲ್ಲಿ ಸಿಗೋದು ಬಹಳ ಕಷ್ಟ. ಯಾಕಂದರೆ ಮುಖ್ಯವಾದ ಲಕ್ಷಣ ಆಗಿನ ಕಾಲದಲ್ಲಿ ಸತ್ಯ. ಆ ದೃಢಧನ್ವ ಮಹಾರಾಜ ಸತ್ಯ ಧರ್ಮ ಎರಡನ್ನ ತನ್ನ ಜೀವನದಲ್ಲಿ ರೂಢಿಸಿಕೊಂಡ ಮಹಾನುಭಾವ, ಪರಮ ಧಾರ್ಮಿಕ. ಯಾಕಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ರಾಜರ ಕತೆ ಹೇಳುವಾಗಲೂ ಧಾರ್ಮಿಕರು ಅಂತ ಹೇಳ್ತಾ ಇದ್ರು. ಅಂದರೆ ರಾಜಕೀಯ ಮಾಡುವವರಲ್ಲಿ ಧರ್ಮ ಹಾಸು ಹೊಕ್ಕಾಗಿರ್ಬೇಕು. ಈಗ ಧರ್ಮ ಮಾಡುವವರು ರಾಜಕೀಯ ಆಗಲ್ಲ, ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅಧಾರ್ಮಿಕವಾದರೆ ಅವ್ರು ರಾಜಕೀಯದಲ್ಲಿ ಇರ್ಬೋದು. ಆದರೆ ಆಗಿನ ಕಾಲದಲ್ಲಿ ಹಾಗಿಲ್ಲ. ಧರ್ಮ ಬಿಟ್ಟು ರಾಜ್ಯಾಂಗ ಇಲ್ಲ. ಒಬ್ಬ ರಾಜ ಇದ್ದಾನೆ ಅಂದರೆ ಅವನು ಧರ್ಮವನ್ನು ಪರಿಪಾಲನೆ ಮಾಡಲೇಬೇಕು. ನಿಮಗೆಲ್ಲ ಗೊತ್ತಿರಬಹುದು, ಭಾಗವತದಲ್ಲಿ ನಾವು ಕಥೆ ಕೇಳ್ತೇವೆ. ಅಂಗ ಅಂತ ಒಬ್ಬ ರಾಜ, ಅವನ ಮಗ ವೇನ ಮಹಾಪಾಪಿ. ಅವ ಯಾಕೆ ಪಾಪಿ ಅಂದರೆ ಎಲ್ಲ ದೇವಸ್ಥಾನಗಳನ್ನು ಮೊಟ್ಟ ಮೊದಲ ಬಾರಿಗೆ ಲಾಕ್ ಡೌನ್ ಮಾಡಿಸಿದ್ದವನು, ಬಂದ್ ಮಾಡಿಸ್ಬಿಟ್ಟ. ಇವರಾದರೂ ಒಂದು ಟೈಮ್ ಬೀಯಿಂಗ್ ತೆಗೆಸಿದ್ರು, ಎಲ್ಲ ದೇವರ ದಯ.
ಅವನು ಇಡೀ ತನ್ನ ಜೀವನದಲ್ಲಿ ದೇವರು, ದೇವಸ್ಥಾನ, ಪಾಠ, ಪ್ರವಚನ, ವೇದ, ದೇವರ ಸ್ತೋತ್ರ, ಪಾರಾಯಣ ಯಾವೂ ಇರ್ಕೂಡ್ದು. ಹಾಗೆ ಮಾಡುವವರಿಗೆ ಉಗ್ರ ಶಿಕ್ಷೆ, ಭಾರಿ ಫೈನ್ ಆಗ್ತಿದ್ರು. ಭಾರಿ ಫೈನ್ ಅಂದ್ರೆ ಏನು ಗೊತ್ತಾ, ತಲೆನೇ ತೆಗಿತಿದ್ರು. ದೇವರ ದಯ, ನಮ್ಮ ಮನೇಲಿ ನಾವು ಎಂಥ ಲಾಕ್ಡೌನ್ ಕಾಲದಲ್ಲೂ ಮನೇಲಿ ದೇವ್ರ ಪೂಜೆ ಮಾಡಬೇಡಿ ಅಂತ ಯಾರೂ ಹೇಳಲೇ ಇಲ್ಲ. ಅಲ್ಲ, ನಮಗೇನು ತೊಂದರೆ ಇಲ್ಲ, ಯಾಕಂದ್ರೆ ನಾವು ದಿನ ಮಾಡಲ್ಲ. ಅದರಿಂದ ಲಾಕ್ಡೌನ್ ಆದ್ರೊಟ್ಟೆ ಏನಾದ್ರೊಟ್ಟೆ ದಿನ ಮಾಡೋರನ್ನ ಹೇಳಿದ್ದು ಏನು ಪ್ರಾಬ್ಲಮ್ ಇಲ್ಲ. ದೇವ್ರ ಪೂಜೆ ಆರಾಮಾಗಾಯಿತು. ಯಾರ್ಯಾರಿಗೆ ಪುರುಸೊತ್ತಿಲ್ಲ ಅಂತಿದ್ರೋ ಅವ್ರಿಗೆಲ್ಲ ದೇವರು ಒಂದು ವರ್ಷ ಪುರುಸೊತ್ತು ಕೊಡ್ತೀನಿ, ಅದೇನೇನು ಕಲಿತಿರೋ ಕಲ್ತು ಬಿಡಿ ಅಂತೇಳಿ ಕೊಟ್ಟ. ಅಲ್ಲ, ಜೀವನದಲ್ಲಿ 50 ವರ್ಷ 70 ವರ್ಷ ಕಳೆದಾಗ ನಾವು ಇಡೀ ಇಂಥ ದಿನಗಳನ್ನು ನೋಡಿರಲಿಲ್ಲ. ದೇವ್ರಿಗೆ ಯಾಕೆ ಕೊಟ್ಟ ಅಂದರೆ, ನಿಂಗೆ ಪುರುಸೊತ್ತಿಲ್ಲ ಅಂತಿದ್ಯಲ್ಲಪ್ಪ, ತಗೋ ಕೊಟ್ಟಿದ್ದೀನಿ. ಈ ಪುರುಸೊತ್ತಿದ್ರೆ ಅದೇನೇನು ಮಾಡ್ತೀವೋ ಮಾಡಿ. ಇವಾಗ ಇಂಥ ಪುರುಸೊತ್ತು ಬೇಡ ಆಗ್ಬಿಟ್ಟಿದೆ ನಮಗೆ. ಇಂಥ ಪುರುಸೊತ್ತು ಬೇಡ ಅಂತ ಇದೀವಿ ನಾವು, ಹೌದಾ? ಆದರೆ ವೇನನ ಕಾಲದಲ್ಲಿ ಸಮಗ್ರ ಅವನ ಆಳ್ವಿಕೆಯಲ್ಲಿ ಯಾವ ದೇವಸ್ಥಾನಗಳು, ಧರ್ಮ ಕಾರ್ಯಗಳು ನಡೆಯಬಾರದು. ಕಡೆಗೆ ಎಲ್ಲ ನಿಂತಾಗ ತುಂಬ ಬ್ರಾಹ್ಮಣರು, ಋಷಿಗಳು, ಶಾಪಾನುಗ್ರಹ ಶಕ್ತರು ಅವ್ರು ಬಂದು ರಾಜನಿಗೆ ಅಡ್ವೈಸ್ ಮಾಡಿದ್ರು. ಒಂದು ರಾಜ್ಯ ಚೆನ್ನಾಗಿರ್ಬೇಕಂದ್ರೆ ಅದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಧರ್ಮಾಂಗ ಅಂತ 4 ಅಂಗಗಳು. ನೀವೆಲ್ಲಿಗಾರು ಹೊರಟಾಗ ನಿಮ್ಮ ಕಾರು ಡ್ರೈವರ್ ಬಂದು 3 ಚಕ್ರ ಚೆನ್ನಾಗಿದೆ ಸ್ವಾಮಿ, ಒಂದೇ ಒಂದು ಹೋಗಿರೋದು, ಪರವಾಗಿಲ್ಲ ಹೋಗಿ ನಡೀರಿ ಅಂದ್ರೆ, 1 ಚಕ್ರ ಪ್ರಾಬ್ಲಮ್ ಆದರೂ ಹೋಗೋಕ್ಕಾಗಲ್ಲ. ಗಾಡಿ ಮುಂದೆ ಹೋಗ್ಬೇಕಾದ್ರೆ 8 ಚಕ್ರ ಸರಿಗಿರ್ಬೇಕು, ಇರೋ 4 ಸರಿಗಿರ್ಬೇಕಲ್ಲ. ಹಾಗೆ ರಾಜ್ಯ ಚೆನ್ನಾಗಿ ಆಗಬೇಕಂತಾದರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಧರ್ಮಾಂಗ. ಇವತ್ತಿಲ್ಲ ಧರ್ಮಾಂಗ, ಅವತ್ತೇ ಹೇಳಿದರು ಧರ್ಮಾಂಗ ಬೇಕು. ಧರ್ಮಾಂಗ ಬೇಡ ಅಂತ ಅನ್ನುವ ಆಗಿಲ್ಲ ಅಂತಂದರೆ ಆ ರಾಜ ಅಂದ, ಹಾಗಾದ್ರೆ ಧರ್ಮಾಂಗ ಅಂದರೆ ಅದನ್ನು ಒಂದು ಆ್ಯಡ್ ಮಾಡ್ಕೊಳ್ಳಿ, ಇರಲಿ, ಆದರೆ ನಾ ಹೇಳಿದ್ದೇ ಧರ್ಮ ಆಗಬೇಕು ಅಂದ. ನೀವೇನೋ ಪುರಾಣ ಪುಣ್ಯಕತೆ ಯಾವುದೋ ಪುಸ್ತಕ ನೋಡ್ಕೊಂಡು ಏನೋ ಅದೆಲ್ಲ ಆಗಲ್ಲ. ನಾ ಹೇಳಿದ್ದು ಮಾಡಿ. ಎಲ್ಲ ದೇವಸ್ಥಾನಗಳಲ್ಲಿ ನಂದೇ ಸ್ಟ್ಯಾಚ್ಯೂ ಇಡಬೇಕು ಅಂದ. ನನಗೇ ಅಭಿಷೇಕ, ನನಗೇ ಎಲ್ಲ, ಹಿಂಗಿದ್ದ. ಹೀಗಾಗಿ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಕೂಡ ದೊಡ್ಡ ಅನ್ಯಾಯದ ಕೇಂದ್ರಗಳಾಗಿತ್ತು. ಆದರೆ ಅವನ ನಂತರ ಬಂದ ಮಹಾನುಭಾವ, ಅವನ ಮಗನಾಗಿ ಬಂದವನೇ ಪೃಥು ಚಕ್ರವರ್ತಿ. ಅವನ ಅಂಗವನ್ನು ಮಥನ ಮಾಡಿದಾಗ ಬಂದ ಮಹಾನುಭಾವ. ಅವನು ಯಾವ್ಯಾವ ದೇವಸ್ಥಾನ ಬಾಗಿಲು ಹಾಕಿತ್ತು, ಎಲ್ಲೆಲ್ಲಿ ದೀಪ ಆರಿತ್ತು, ಧರ್ಮ ನಿಂತಿತ್ತು, ಅದನ್ನೆಲ್ಲ ಮತ್ತೆ ಪುನರುತ್ಥಾನ ಮಾಡಿದ. ಇಡೀ ಭೂಮಿಯಲ್ಲಿ ಧರ್ಮ ಜಾಗೃತ ಆಗುವ ಹಾಗೆ ಮಾಡಿದ. ಆ ಜಾಗೃತಿಯಿಂದ ಇಡೀ ಜಗತ್ತು ಸಮೃದ್ಧಿ ಆಯಿತು. ಹಾಗಾದರೆ ಒಂದು ದೇಶ ಸುಭಿಕ್ಷವಾಗಿರಬೇಕಾದ್ರೆ, ಕ್ಷಾಮ ಬರಬಾರ್ದು ಅಂತಾದರೆ, ಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು ಅಂತಾದರೆ, ಕಾಲಕ್ಕೆ ಭೂಮಿ ಸರಿಯಾಗಿ ಬೆಳೆ ಕೊಡಬೇಕು ಅಂತಾದರೆ ಮುಖ್ಯ ಏನಂದರೆ ರಾಜ ಧಾರ್ಮಿಕನಾಗಿರಬೇಕು, ಧರ್ಮದಲ್ಲಿ ಆಸಕ್ತನಾಗಿರಬೇಕು, ತಾನೂ ಧಾರ್ಮಿಕನಾಗಿರಬೇಕು, ಪ್ರಜೆಗಳು ಧರ್ಮದ ಉಪದೇಶ ಕೊಟ್ಟು ಅವರನ್ನು ಧರ್ಮದ ದಾರಿಯಲ್ಲಿ ನಡೆಸುವವ ಆಗಿರಬೇಕು. ಹೀಗಾಗಿ ಆ ದೃಢಧನ್ವ ಅಂತ ಧಾರ್ಮಿಕ, ಒಳ್ಳೆ ಪುಣ್ಯಶಾಲಿ, ಅವನ ಗುಣದಲ್ಲಿಯೂ ಉತ್ತಮ, ರೂಪದಲ್ಲಿಯೂ ಉತ್ತಮ. ಕೆಲವರಿಗೆ ಗುಣ ಇದ್ದರೆ ರೂಪ ಇಲ್ಲ, ರೂಪ ಇದ್ದರೆ ಗುಣ ಇಲ್ಲ. ಇವನಿಗೆ ಎರಡೂ ಇತ್ತು, ಅದು ವಿಶೇಷ ಈ ರಾಜಂದು. ಇಂತಹ ಮಗನ್ ನೋಡಿ ಅವರಪ್ಪ ಚಿತ್ರಧರ್ಮ ಇಷ್ಟು ಒಳ್ಳೆ ಮಗ ಇರುವಾಗ ನಂಗಿನ್ನೇನು ಯೋಚನೆ ಅಂತ ಸಂಸಾರದ ಭಾರ ಅಲ್ಲ, ರಾಜ್ಯದ ಭಾರವನ್ನೇ ಅವನ ಮೇಲೆ ಹಾಕಿದ. ಹಾಕಿ ತಾನು ಕಾಡಿಗೆ ಹೋಗಿ ವಾನಪ್ರಸ್ಥನಂತೆ ಜೀವನವನ್ನು ಕಳೆದ. ವಿಶೇಷವಾಗಿ ಕೃಷ್ಣನ ಆರಾಧನೆಯನ್ನು ಮಾಡಿದ್ದಾನಂತೆ. ಅವನು ಉತ್ತಮವಾದ ಲೋಕವನ್ನು ಹೊಂದಿದ ಅಂತ ದೃಢಧನ್ವನ ತಂದೆ ಚಿತ್ರಧರ್ಮನ ಕಥೆಯನ್ನು ಹೇಳ್ತಾರೆ. ಮುಂದೆ ದೃಢಧನ್ವ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅವನು ರಾಜ್ಯಭಾರ ಮಾಡುವಾಗ ಅವನ ಹೆಂಡತಿ ಗುಣಸುಂದರಿ ಅಂತ 5 ಜನ ಮಕ್ಕಳನ್ನು ಪಡೆದಿದ್ದಾನೆ ಮಹಾರಾಜ. ಚಿತ್ರವಾಹ, ಮಣಿಮಾನ್ ಮತ್ತು ಚಿತ್ರಕುಂಡಲ ಅಂತ
ಒಬ್ಳು ಹೆಣ್ಣುಮಗಳು ಚಾರುಮತಿ ಅಂತ. ಅವನು ಒಮ್ಮೆ ಅನ್ಕೊಂಡಂತ, ಎಲ್ಲ ರೀತಿಯ ಸುಖ ಸಂಪತ್ತು ನನಗೆ ಸಿಕ್ಕಿದೆಯಲ್ಲ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಮನೆ, ಇಷ್ಟೆಲ್ಲ ಒಳ್ಳೇದು ಸಿಗಬೇಕಾದ್ರೆ ಏನು ಮಾಡಿದ್ದೀನಿ ನಾನು ಜನ್ಮಾಂತರದಲ್ಲಿ ಪುಣ್ಯ ಅಂತ ಅಂದ್ಕೊಂಡ. ಭಾಳ ಅವನ ತಲೆಯಲ್ಲಿ ಕಾಡ್ತಾ ಇತ್ತು. ತಾತ್ಪರ್ಯ ಏನು ಗೊತ್ತಾ, ನಮಗೆಲ್ಲ ಒಳ್ಳೇದು ಸಿಗಬೇಕಾದ್ರೆ ಜನ್ಮಾಂತರದ ಪುಣ್ಯ ಇರಬೇಕು. ಈಗ ನಮಗೇನು ಸಿಕ್ಕಿದೆಯೋ ಅದು ನಮ್ಮ ಹಣೆ ಬರ. ಅದ್ರ ಜೊತೆಗೆ ನೀವು ಜಗಳ ಮಾಡಲಿಕ್ಕಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ನನ್ನ ಹಣೆ ಬರ ನೀವು ಸಿಕ್ಬಿಟ್ರಿ, ಅಯ್ಯೋ ನೀನು ಗಂಟು ಬಿದ್ದೆ, ನಮ್ಮ ಪ್ರಾರಬ್ಧ ಮಕ್ಕಳು ಯಾರನ್ನ ಅನ್ನೋ ಆಗಿಲ್ಲ ರೀ. ದೇವರು ಕರೆಕ್ಟಾಗಿ ಕೊಟ್ಟಿದ್ದಾನಂತೆ. ನಮಗೆ ಯಾರು ಸಿಗಬೇಕು ಅಂತಿಲ್ಲೇ ಇಲ್ಲ, ಕರೆಕ್ಟಾಗಿ ಅವರೇ ಸಿಕ್ಕಿದ. ಸೇಮ್ ಅದೇ ಮಕ್ಕಳು, ಅದೇ ಗಂಡ, ಅದೇ ಹೆಂಡತಿ. ಹೆಂಗೆ ಸಿಕ್ಕಿದ್ದಾರೆ? ಜನ್ಮಾಂತರದ ಋಣ ಅನುಬಂಧ. ಈ ರಾಜ ಒಮ್ಮೆ ಅನ್ನಿಸ್ತು, ಇಷ್ಟೆಲ್ಲ ಒಳ್ಳೇದು ನಂಗೆ ಸಿಕ್ಕಿದೆ ಅಂದರೆ ಏನು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ಹೀಗೆ ಅಂದ್ಕೊಂಡವ. ಒಮ್ಮೆ ಒಂದು ಸತಿ ಬೇಟೆಗೆ ಹೋದ. ಬೇಟೆಗೆ ಹೋದ, ತುಂಬ ದೂರ ಹೋದ, ಬಹಳ ಆಯಾಸ ಆಯಿತು. ಒಂದು ಸರೋವರ ಕಂಡ, ನೀರು ಕುಡ್ದ, ದಣಿವಾಗಿತ್ತು. ಅಲ್ಲೇ ಒಂದು ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ಹೀಗಂದ. ಅಲ್ಲಿ ಮರದಲ್ಲಿ ಒಂದು ಗಿಣಿ ಕೂತಿತ್ತು. ಅದು ಇವನ್ನೇ ನೋಡಿ ವಿಚಿತ್ರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಂತೆ. ಅದು ಹೇಳ್ತು, ವಿದ್ಯಮಾನಾತುಲ ಸುಖಂ ಆಲೋಕ್ಯಾತೀವ ಭೂತಲೇ ನ ಚಿಂತಯಸಿ ತತ್ವಂತ್ವಂ ತತ್ಕಥಂ ಪಾರಮೇಶ್ಯಸಿ. ಇದು ಆ ಶುಕ ಗಿಣಿ ಹೇಳಿದ ಒಂದು ಶ್ಲೋಕ. ಅದೇನೋ ಒಂದ್ಸತಿ ಹೇಳಿ ಹೋಯಿತು ಅಂದರೆ ರಾಜ ಸುಮ್ಮನಾಗ್ತಿದ್ದ. ಇವನ್ನ ನೋಡೇ 3-4 ಬಾರಿ ಹಾಗೆ ಹೇಳ್ತಂತೆ. ಅದರ ಅಭಿಪ್ರಾಯ ಏನಂದರೆ, ಈ ಭೂಮಿ ಮೇಲೆ ಸಿಗುವಂತಹ ಸುಖ, ಅದರೊಳಗೆ ನೀನು ತತ್ವಚಿಂತನೆಯನ್ನು ಮರೆತು ಬಿಟ್ಟಿದೀಯಾ? ಯಾವಾಗಲೂ ದೇವರ ನೆನಪು ಯಾವಾಗ ಬರುತ್ತೆ ಹೇಳಿ? ಸಂಕಟ ಬಂದ್ರೇನೆ. ಯಾರ ಸ್ಮರಣೆ? ವೆಂಕಟರಮಣನ ಸ್ಮರಣೆ. ಯಾವಾಗ ಬರುತ್ತೆ? ಒಳ್ಳೆ ಹೆಂಡತಿ, ಬೇಕಾದ ಕಾರ್ಡ್, ಅದೇನೋ ಅದು ಸ್ವೈಪ್ ಮಾಡೋದಿರುತ್ತಲ್ಲ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ಗಳು, ಎಲ್ಲೆಲ್ಲಿ ಸ್ವೈಪ್ ಮಾಡಿದ್ರು ದುಡ್ಡು ಬರ್ತಾ ಇರಬೇಕು. ಎಲ್ಲ ಕಡೆ ಒಂದು ಕೈ ವಾಡ ಇದ್ದು ದುಡ್ಡುಗಳು, ಬೇಕಾಟ್ ಒಳ್ಳೆ ಹೆಂಡತಿ, ಹೇಳಿದ ಮಾತು ಕೇಳೋ ಮಕ್ಕಳು, ಒಳ್ಳೆ ಗಾಡಿ, ಎಲ್ಲ ಒಳ್ಳೇದಿದ್ಬಿಟ್ರೆ ದೇವ್ರ ಸ್ಮರಣೆ ಯಾವ ಕಳ್ಳಂಗೆ ಬರತ್ರಿ? ಬರೋದೇ ಇಲ್ಲ. ಹಾಗೆ ಬರಬೇಕಾದ್ರೆ ದೇವ್ರ ಅವಾಗವಾಗ ಒಂದು ಹೊಡಿತಾ ಇರ್ತಾನೆ. ಯಾವ್ಯಾವುದೋ ಕಡೆಯಿಂದ ಏನೇನೋ ಪ್ರಾಬ್ಲಮ್, ದೇವರೇ ಕಾಪಾಡು, ದೇವರೇ ಯಾವಾಗ ಬರುತ್ತೆ? ಆಗಲೇ ಗಿಣಿ ಹೇಳುತ್ತೆ, ನಿನಗೆಲ್ಲ ಸುಖ ಸಿಕ್ಕಿದೆ, ಸುಖದಲ್ಲಿ ತತ್ವ ಚಿಂತನೆಯನ್ನೇ ಮರೆತು ಬಿಟ್ಟಿದೀಯಾ, ಹೇಗೆ ಉದ್ಧಾರ ಆಗ್ತೀಯಾ? ಇದೇ ಪರ್ಮನೆಂಟ. ತತ್ವ ಅಂದರೆ ಅನಾರೋಪಿತಂ ತತ್ವಂ. ತತ್ವ ಅಂದರೆ ಭಗವಂತ. ಅವನ ಚಿಂತನೆಯನ್ನೇ ಮಾಡ್ತಿಲ್ಲ, ನಿಂಗೆ ದೇವರ ಸ್ಮರಣೆಯೇ ಬರ್ತಿಲ್ಲ. ಇಲ್ಲಿರೋ ಸುಖವೇ ದೊಡ್ಡ ಸುಖ ಅನ್ಕೊಂಡಿದೀಯಾ? ಈ ಸುಖದಲ್ಲೇ ದೇವರನ್ನು ಮರೆತವ ಸಂಸಾರದಿಂದ ಪಾರಾಗೋದು ಹೇಗೆ? ಅಂತೂ ಹಾರೇ ಹೋಯ್ತು. ಮುಂದಿನ ಕತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.